ಹಾಯ್ ಫ್ರೆಂಡ್ಸ್. ರಕ್ಷಾಬಂಧನ ಎಲ್ಲ ಅಣ್ಣ ತಂಗಿರು ಅಕ್ಕ ತಮ್ಮಂದಿರು ಆಚರಿಸೋ ಆಚರಣೆ ಇದು. ಆದರೆ ಈ ಆಚರಣೆ ಯಾವಾಗಿಂದ ಶುರು ಆಯಿತು ಅಂತ ಗೊತ್ತಾ? ಹಾಗೆಯೇ ಈ ಆಚರಣೆನ ಯಾಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಹೌದು, ಪುರಾಣಗಳ ಪ್ರಕಾರ ಯಮುನಾ ನದಿ ಕೇಳಿರ್ತೀರ. ಆ ಯಮುನಾ ಬೇರೆ ಯಾರು ಅಲ್ಲ, ಮೃತ್ಯುದೇವ ಯಮರಾಜನ ತಂಗಿ. ಇವರಿಬ್ಬರು ಸೂರ್ಯದೇವನ ಮಕ್ಕಳೇ ಆಗಿರ್ತಾರೆ. ಅಣ್ಣ ತಂಗಿ ಮಧ್ಯೆ ತುಂಬಾ ಪ್ರೀತಿ ಇರುತ್ತೆ. ಆದ್ರೆ ಯಮರಾಜ ತನ್ನ ಕೆಲಸದಲ್ಲಿ ತಲ್ಲೀನನಾಗ್ಬಿಟ್ಟಿರ್ತಾನೆ. ತನ್ನ ತಂಗಿನ ನೋಡೋದಕ್ಕೂ ಸಹ ಸಮಯ ಇಲ್ಲದಂತೆ ಇರ್ತಾನೆ. ಯಮುನಾ ತನ್ನ ಅಣ್ಣನಿಗೋಸ್ಕರ ಆಮಂತ್ರಣ ಪತ್ರವನ್ನ ಕಳಿಸ್ತಾನೇ ಇರ್ತಾಳೆ. ಆದ್ರೆ ಅಣ್ಣ ಯಮರಾಜ ಬರ್ತಾನೆ ಇರೋದಿಲ್ಲ. ಒಂದು ದಿನ ಯಮುನಾ ಕೆಲವು ವಚನಗಳ ಮೂಲಕ ಅಣ್ಣನನ್ನ ಕಟ್ಟಾಕ್ಬಿಡ್ತಾಳೆ. ಆಗ ಯಮರಾಜ ಬೇರೆ ದಾರಿ ಇಲ್ಲದೆ ತನ್ನ ತಂಗಿನ ನೋಡೋದಕ್ಕೆ ಬರಲೇಬೇಕಾಗುತ್ತೆ. ಆ ದಿನ ಇಬ್ಬರು ತುಂಬಾ ಸಂತೋಷದಿಂದ ಇರ್ತಾರೆ. ಯಮುನಾ ತನ್ನ ಅಣ್ಣನಿಗೆ ಸತ್ಕಾರ ಮಾಡ್ತಾಳೆ. ಆಗ ಯಮರಾಜ ನಿನ್ಗೆ ಏನ್ ವರ ಬೇಕು ಕೇಳು ಅಂತ ತನ್ನ ತಂಗಿನ ಕೇಳ್ತಾನೆ. ಆಗ ಯಮುನಾ ಪ್ರತಿ ವರ್ಷ ಈ ದಿನ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷವಾದ ಈ ದಿನದಂದು ಎಲ್ಲಾ ಸಹೋದರ ಸಹೋದರಿಯರು ಒಟ್ಟಿಗೆ ಸೇರಬೇಕು. ಈ ರೀತಿ ರಕ್ಷೆಯನ್ನ ಕಟ್ಟಿಸ್ಕೊಳ್ಳೋ ಮುಖಾಂತರ ಬಂಧವನ್ನ ಗಟ್ಟಿಗೊಳಿಸ್ಕೋಬೇಕು. ಹೀಗೆ ಮಾಡುವವರಿಗೆ ಯಮಲೋಕದ ಭಯ ಇರಬಾರ್ದು ಅಂತ ವಚನ ತಗೋತಾಳೆ. ಅಂದಿನಿಂದ ಈ ದಿನನ ರಕ್ಷಾಬಂಧನ ಅಂತ ಆಚರಿಸ್ತಾರೆ. ಹಾಗೇನೆ ಯಮುನಾ ನದಿಯ ದಡದಲ್ಲಿ ಯಮುನಾ ಧರ್ಮರಾಜ್ ದೇವಸ್ಥಾನ ಕೂಡ ಈಗಲೂ ಇದೆ. ರಕ್ಷಾಬಂಧನ ದಿನದಂದು ಈ ದೇವಸ್ಥಾನಕ್ಕೆ ಹೋಗಿ ನದಿಯಲ್ಲಿ ಮಿಂದರೆ ಅವರ ಸಹೋದರ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಅಂತ ಇಲ್ಲಿನ ಜನರ ನಂಬಿಕೆ. ಥ್ಯಾಂಕ್ ಯು.